ನಮಸ್ಕಾರ ವೀಕ್ಷಕರೇ, ನಾನು ವಿಜಯ್ ಜನಳ್ಳಿ. ದಿ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ ಜೊತೆ ಇವತ್ತು ಬಹಳ ಪ್ರಮುಖವಾದ ಮತ್ತು ವಿಶೇಷವಾದಂತ ವ್ಯಕ್ತಿ ಇರುವಂತದ್ದು. ಇಬ್ಬರು ಕಾಲೇಜು ವಿದ್ಯಾರ್ಥಿನಿಯರಿಗೆ ಆಪದ್ ಬಾಂಧವ ರೀತಿಯಲ್ಲಿ ಕೂಡ ಬಂದು ಅವರಿಗೆ ಸಹಾಯ ಮಾಡಿ ಕಾಲೇಜಿನ ಪರೀಕ್ಷೆ ಬರೆಯುವ ಸಂಬಂಧಪಟ್ಟಂತೆ ನೆರವಾಗಿರುವಂತದ್ದು ಸಾಕಷ್ಟು ಮೆಚ್ಚುಗೆಯ ವಿಚಾರ ಕೂಡ ಹೊರಬರ್ತಾ ಇರುತ್ತೆ. ಯಾಕಂದ್ರೆ ನಿನ್ನೆ ತುಮಕೂರಿನಲ್ಲಿ ಸರ್ಕಾರಿ ಕಾಲೇಜೊಂದರಲ್ಲಿ MBA ಮತ್ತು MCA PG ಪ್ರವೇಶ ಪರೀಕ್ಷೆಯ ಸಂದರ್ಭದಲ್ಲಿ ಇಬ್ಬರು ಕಾಲೇಜು ವಿದ್ಯಾರ್ಥಿನಿಯರು ಹೊರಗಡೆ ಬಂದು ಪರೀಕ್ಷಾ ಕೇಂದ್ರಕ್ಕೆ ಒಳಗೆ ಹೋಗಕ್ಕೆ ಆಗದ ರೀತಿಯಲ್ಲಿ ಕೂಡ ಕುಳಿತಿದ್ರು. ಯಾಕೆ ಅಂತಂದ್ರೆ ಜೀನ್ಸ್ ಧರಿಸಿದ ಬಂದಿದ್ದಂತ ಹಿನ್ನೆಲೆಯಲ್ಲಿ ಕಾನೂನಿನ ಪ್ರಕಾರ ಅಥವಾ ಆ ಪ್ರವೇಶ ನಿಯಮದ ಪ್ರಕಾರ ಜೀನ್ಸ್ ಧರಿಸಿದ ಬಂದಂತ ವಿದ್ಯಾರ್ಥಿನಿಯರಿಗೆ ಒಳಗಡೆ ಪರೀಕ್ಷೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಇರಲಿಲ್ಲ. ಮತ್ತೆ ಹಾಸ್ಟೆಲ್ಗೆ ಹೋಗಿ ಅಥವಾ ಮನೆಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬರುವಂತದ್ದು ಕೂಡ ಸಮಯ ಇರಲಿಲ್ಲ. ಈ ಸಂದರ್ಭದಲ್ಲಿ ದಿಕ್ಕು ತೋಚದಂತ ಪರಿಸ್ಥಿತಿಯಲ್ಲಿದ್ದಂತ ವಿದ್ಯಾರ್ಥಿನಿಯರಿಗೆ ಆಟೋ ಚಾಲಕರೊಬ್ಬರು ತಮ್ಮ ಆಟೋದಲ್ಲಿ ಬಟ್ಟೆ ಅಂಗಡಿಗೆ ಕರ್ಕೊಂಡೋಗಿ ಅಲ್ಲಿ ಬಟ್ಟೆಯನ್ನ ಕೊಡಿಸಿ ಮತ್ತೆ ಬಂದು ಏನು ಕೇವಲ ಒಂದು 7-8 ನಿಮಿಷದಲ್ಲಿ ಪಕ್ಕದಂತ ಇದ್ದಂತ ಆಟೋ ಏನು ಬಟ್ಟೆ ಅಂಗಡಿ ಕರ್ಕೊಂಡೋಗಿ ಮತ್ತೆ ಬಟ್ಟೆ ಕೊಡಿಸಿ ಆ ಒಂದು ಪ್ರವೇಶ ಕೇಂದ್ರಕ್ಕೆ ಎಕ್ಸಾಮ್ ಸೆಂಟರ್ಗೆ ತಂದು ವಿದ್ಯಾರ್ಥಿನಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟರು. ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಸಾಕಷ್ಟು ಖುಷಿ ಪಟ್ರು. ಯಾಕಂದ್ರೆ ಆ ಸಂದರ್ಭದಲ್ಲಿ ಈ ಆಟೋ ಚಾಲಕ ಏನ್ ಮಾಡಿದಂತ ಒಂದು ಸಹಾಯ ಇದೆ, ಎಲ್ಲರಿಗೂ ಕೂಡ ಮೆಚ್ಚುಗೆಯ ವಿಚಾರ ಆಗಿರುತ್ತೆ. ಈ ಬಗ್ಗೆ ಖುದ್ದು ಮಾತಾಡೋಕೆ ಆಟೋ ಚಾಲಕರಾದಂತ ಏನು ನೆರವನ್ನ ನೀಡಿ ಮಾನವೀಯತೆಯನ್ನ ಮರೆತಿದ್ದಾರೆ ಆಟೋ ಚಾಲಕರಂತ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿನ್ನೆ ನಿಜವಾಗ್ಲೂ ಕೂಡ ಒಂದು ಹ್ಯಾಟ್ಸ್ ಆಫ್. ಯಾಕಂತಂದ್ರೆ ಬಹಳ ಖುಷಿ ಆಗ್ತಾ ಇದೆ, ನನಗೆ ವೈಯಕ್ತಿಕವಾಗಿ ಖುಷಿ ಆಗ್ತಾ ಇದೆ ಮತ್ತು ಫೆಡರಲ್ ಕರ್ನಾಟಕದಿಂದ ಕೂಡ ತಮಗೆ ತುಂಬಾ ಖುಷಿಯ ಸಂಗತಿ. ನೀವು ನಿನ್ನೆ ಆ ಘಟನೆಯನ್ನು ಹೆಂಗ್ ವಿವರಿಸ್ತೀರಿ ಸರ್? ವಿದ್ಯಾರ್ಥಿನಿಯರು ನೀವು ಓದ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರೀಕ್ಷೆ ಬರೆಯಕ್ಕೆ ಆಗದ ಸಂದರ್ಭದಲ್ಲಿ ನಿಂತಿದ್ರು, ಆ ಘಟನೆ ವಿವರಿಸಿ ಸರ್. ನಾನು ಅಲ್ಲಿ ನೆನೆ ಕಾಲೇಜ್ ಹತ್ರ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಎಲ್ಲ ಒಳಗಡೆಗೆಲ್ಲ ಸ್ಟೂಡೆಂಟ್ ಎಲ್ಲ ಹೋಗ್ತಾ ಇದ್ರು. ಕೆಲವು ಮಕ್ಕಳು ಈಚೆ ಕಡೆ ನಿಂತಿದ್ರು. ಆಮೇಲೆ ಅವ್ರ ಮುಖದಲ್ಲಿ ಒಂದ್ ರೀತಿಲಿ ಆತಂಕ ಇತ್ತು. ಆಮೇಲೆ ನಾನು ಆಟೋ ನಿಲ್ಸ್ಬಿಟ್ಟು ಏನು ಅಂತ ವಿಚಾರಣೆ ಮಾಡಿದಾಗ ಜೀನ್ಸ್ ಪ್ಯಾಂಟ್ ಇರೋರಿಗೆ ಒಳಗಡೆಕ್ಕೆ ಅಲೋ ಇಲ್ಲ ಅಂತ ಹೇಳಿರು. ಬನ್ನಿ ಹಾಸ್ಟೆಲ್ ಹತ್ರ ಹೋಗೋಣ ಅಂತ ಅಂದ್ವಿ. ಆ ಹಾಸ್ಟೆಲ್ ಸುಮಾರು ಒಂದು 4 ಕಿಲೋಮೀಟರ್ ದೂರ ಇತ್ತು. 3 ಜನ ಸ್ಟೂಡೆಂಟು. ಒಬ್ರು ಹಾಸ್ಟೆಲ್ 5-6 ಕಿಲೋಮೀಟರ್ ದೂರ ಆಗುತ್ತೆ, ಇನ್ನಿಬ್ರು ಹಾಸ್ಟೆಲ್ 4 ಕಿಲೋಮೀಟರ್ ದೂರ ಆಗುತ್ತೆ. 3 ಜನ ಬೇರೆ ಬೇರೆ ಹಾಸ್ಟೆಲರು. ಮತ್ತೆ ಅದಕ್ಕೆ ಆದ್ರಿಂದ ಮಾನೇನ್ ಮಾಡ್ದೆ ಅಂದ್ರೆ ಟೈಮ್ ಏನು ಎಷ್ಟಿದೆ ಅಂದ್ರೆ ಒಂದು 15-20 ನಿಮಿಷ ಟೈಮ್ ಇತ್ತು. ಬನ್ನಿ ಅಂತ ಹೇಳ್ಬಿಟ್ಟು ನಾನೇ ನನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅಂಗಡಿಯಲ್ಲಿ ಬಟ್ಟೆ ಕೊಡ್ಸಿ ಮತ್ತೆ ವಾಪಸ್ ಕರ್ಕೊಂಡು ಅಲ್ಲಿ ಬಿಟ್ಟೆ, ಕಾಲೇಜ್ ಹತ್ರ ಬಿಟ್ಟೆ ಸರ್. ಓಕೆ ಸರ್, ತಾವು ಆಟೋ ವೃತ್ತಿ ಮಾಡುವಂತದ್ದು ಅಥವಾ ಬೇರೆ ಏನಾದ್ರು ಬೇರೆ ವೃತ್ತಿ ಇದೆಯಾ ಸರ್ ತಮ್ದು? ಇಲ್ಲ, ನಾನು ಆಟೋ ಚಾಲಕ. ನಾನು ಆಟೋ ಜೊತೆಲಿ ನಾನು ಸಾಮಾಜಿಕ ಚಟುವಟಿಕೆ ತೊಡಸ್ಕೊಂತೀನಿ ಸರ್ ನಾನು. ಓಕೆ. ನಿನ್ನೆ ಎಷ್ಟೊತ್ತಿಗೆ ಸರ್ ಈ ಘಟನೆ ಆಗಿತ್ತು ಸರ್? ಸುಮಾರು ಬೆಳಗ್ಗೆ ಒಂದು 9:15 ಅನ್ಸುತ್ತೆ ಸರ್. 9:15. 9:15. ಓಕೆ. ಹೌದು. ನೀವು ಅಲ್ಲಿ ಬೇರೆ ವಿದ್ಯಾರ್ಥಿನಿಯರ ಅಥವಾ ಬೇರೆ ಪೋಷಕರನ್ನ ಏನು ಆ ಕೇಂದ್ರಕ್ಕೆ ಬಿಡೋದಕ್ಕೆ ಬಂದಿದ್ರ ಅಥವಾ ನೀವು ಯಾವ ಕಾರಣಕ್ಕೆ ಆ ಕಾಲೇಜ್ ಹತ್ರ ಅಥವಾ ಪರೀಕ್ಷೆ ಕೇಂದ್ರ ಹತ್ರ ಹೋದ್ರಿ ಸರ್? ನಾನು ನನ್ನ ಮಗಳನ್ನ ಬಿಡಕ್ ಹೋಗಿದ್ದೆ. ಈ ಮಗಳು ಕೂಡ ಎಕ್ಸಾಮ್ ಬರೀತಾ ಇದ್ರಾ? ಹೌದು ಸರ್, ಹೌದು. ಓಕೆ. ಸೊ ಆ ಸಂದರ್ಭದಲ್ಲಿ ಬಿಟ್ಟು ನಾನು ಬಂದಾದ್ಮೇಲೆ ಇನ್ನು ಕ್ಲೌಡ್ ಸಿಕ್ಕಾಪಟ್ಟೆ ಜನ ಇದ್ರಲ್ಲ, ಸ್ಟೂಡೆಂಟ್ ಬರ್ತಾ ಇದ್ರಲ್ಲ. ನಾನು ಹುಡುಗನ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ನಿಂತಿರೋ ಸಂದರ್ಭದಲ್ಲಿ ಅಲ್ಲಿರೋ ಸಿಬ್ಬಂದಿ ಹೇಳಿರೋ ಹಿಂಗೆ ಜೀನ್ಸ್ ಇರೋರ್ಗೆ ಎಂಟ್ರಿ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಬಾಗ್ಲಲ್ಲಿ ನಿಂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನಾನು ವಿಚಾರಣೆ ಮಾಡ್ಬಿಟ್ಟು ಕರ್ಕೊಂಡಿದ್ದೆ ಸರ್ ಅವ್ರಿಗೆ. ಓಕೆ. ಮತ್ತೆ ಅವ್ರ ಹತ್ರ ದುಡ್ಡು ಕೂಡ ಇರ್ಲಿಲ್ಲ ಅಲ್ವಾ ಸರ್ ಅಲ್ಲಿ? ಅವ್ರ ಹತ್ರ ದುಡ್ಡು ಕೂಡ ಇರ್ಲಿಲ್ಲ. ಇಲ್ಲ, ದುಡ್ಡು ಇತ್ತು. ಅವ್ರು ಏನಾಯ್ತು, ದುಡ್ಡು ತಂದಿಲ್ಲ. ಅದು ದುಡ್ಡು PG ಐತಿ ಅಂತಂದ್ರು. PG ಇದೆ ದುಡ್ಡು ಅಂತಂದ್ರು. ಬಟ್ ಅಲ್ಲಿ ಹೋಗ್ಬರಕ್ ಟೈಮ್ ಇರ್ಲಿಲ್ಲ. ಆಮೇಲೆ ಬಿಡಿ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡೋಗಿ ನಾನೇ ಇದ್ ಮಾಡಿದೆ ಸರ್. ಓಕೆ. ಅಲ್ಲಿಂದ ಬಟ್ಟೆ ಅಂಗಡಿ ಎಷ್ಟು ದೂರ ಇತ್ತು ಸರ್? ಬಟ್ಟೆ ಅಂಗಡಿ ಸುಮಾರು ಅಲ್ಲಿಂದ ಒಂದು 3/4 ಕಿಲೋಮೀಟರ್ ಮೇಲೆ ಆಗೋದು ಸರ್. ಓಕೆ. ಸೊ ಮತ್ತೆ ಹೋಗಿ ಇಮಿಡಿಯೇಟ್ ಮತ್ತೆ ಕರ್ಕೊಂಡು ಮತ್ತೆ ಪರೀಕ್ಷಾ ಕೇಂದ್ರ ಹತ್ರ ಬಂದ್ರಿ? ಹೌದು ಸರ್. ಅಲ್ಲಿ ಬಟ್ಟೆ ಅಂಗಡಿ ಓಪನ್ ಮಾಡ್ತಿರೋ ನಾವೇ ಅರ್ಜೆಂಟ್ ಹೋಗ್ಬಿಟ್ಟು ಬಟ್ಟೆ ಕೊಡಿ, ಎಕ್ಸಾಮ್ ಬರಕ್ ಟೈಮ್ ಆಗುತ್ತೆ ಅಂತ ಹೇಳಿ ಅಂಗಡಿ ಓಪನ್ ಮಾಡಿಸಿ 3 ಜನ ಒಟ್ಟಿಗೆ ಕಳಿಸಿ ಅವ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ರು. ಬರೋಷ್ಟೊತ್ತಿಗೆ ಅವ್ರ ಈಚೆ ಬರೋಷ್ಟಕ್ಕೆ ನಾನು ದುಡ್ಡೆಲ್ಲ ಅವ್ರು ಪೇ ಮಾಡ್ಬಿಟ್ಟಿದೆ. ಬಂದ ತಕ್ಷಣ ಇಮಿಡಿಯೇಟ್ ಕರ್ಕೊಂಡು ನಾನು ಅವ್ರಿಗೆ ಆ ಕಾಲೇಜ್ ಹತ್ರ ಬಿಟ್ಟೆ ಸರ್. ಓಕೆ. 3 ಜನ ವಿದ್ಯಾರ್ಥಿನಿಯರ ಸರ್? ಹೌದು ಸರ್. ಒಂದು ಕಾಲೇಜ್ ಹುಡುಗಿ, ಒಂದು ಹಾಸ್ಟೆಲ್ ಬೇರೆ ವಿದ್ಯಾರ್ಥಿನಿ, 2 ವಿದ್ಯಾರ್ಥಿನಿ ಬೇರೆ, 3 ಜನ ಒಟ್ಟು. ಪಾಪ ಮಕ್ಕಳಿಗೆ ಮಗುಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಜೀನ್ಸ್ ಧರಿಸ್ಕೊಂಡು ಬಂದ್ರೆ ಪ್ರವೇಶ ಎಕ್ಸಾಮ್ ಬರೆಯಕ್ ಆಗೋದಿಲ್ಲ ಅಂತ. ಇಲ್ಲ, ಅದ್ರಲ್ಲಿ ಅವ್ರಿಗೆ ಅದು ಗೊತ್ತಿಲ್ಲ. ಅದ್ರಲ್ಲಿ ನಾನು ಹಾಲ್ ಟಿಕೆಟ್ ನೋಡಿದೆ. ಹಾಲ್ ಟಿಕೆಟ್ ಅಲ್ಲಿ ಆ ತರ ರೂಲ್ಸ್ ಏನ್ ಇರ್ಲಿಲ್ಲ ಅದ್ರಲ್ಲಿ.
ಕೆಲವು ನಿಬಂಧನೆ ಇತ್ತು, ಇದನ್ನ ಹಾಲ್ ಟಿಕೆಟ್ ಅಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರ್ಬೇಕು ಅಂತ ನಿಬಂಧನೆ ಅದ್ರಲ್ಲಿ ಇರಲಿಲ್ಲ. ಮತ್ತೆ ಮತ್ತೆ ಅದೇನು ಕಾರಣ ಅಲ್ಲಿ ಸಂಬಂಧಪಟ್ಟರೆ ಹೇಳ್ಬೇಕು ಹಾ ಏನಕ್ಕೆ ಅಂತ ಹೇಳ್ಬಿಟ್ಟು ಸರ್. ಓಕೆ. ಮತ್ತೆ ಹೌದು. ಬಟ್ಟೆ ಅಂಗಡಿಗೆ ಓಡ್ ಬಂದ ನಂತರ ಬೇರೆ ಬಟ್ಟೆ ಹಾಕೊಂಡ ನಂತರ ಒಳಗಡೆ ಬಿಟ್ರಾ? ಬಿಟ್ರೆ ಅವ್ರ ಎಕ್ಸಾಮ್ ಬರೆಯಕ್ಕೆ ಅವ್ರು ಹೋಗಿದ್ದಾರೆ, ಹೋದ್ರು. ಹೌದು. ಓಕೆ. ಅದಾದ್ಮೇಲೆ ನೀವು ಮತ್ತೆ ಸಿಕ್ಕಿದ್ರ ಸರ್? ಅಂದ್ರೆ ಎಕ್ಸಾಮ್ ಎಲ್ಲ ಬರ್ದಿದ್ದಾದ್ಮೇಲೆ ಮತ್ತೆ ಆ ವಿದ್ಯಾರ್ಥಿನ ಮಕ್ಕಳು ಸಿಕ್ಕಿದ್ರ ತಮ್ಗೆ? ಮಾತಾಡಿದ್ರ? ಇಲ್ಲ ನನಗೆ ಸಿಗ್ಲಿಲ್ಲ. ಇಬ್ರು ವಿದ್ಯಾರ್ಥಿಯರು ಸಿಕ್ಕಿದ್ರು. ಇಬ್ಬರು ವಿದ್ಯಾರ್ಥಿ ಸಿಕ್ಕಿದ್ರು, ಇಬ್ಬರು ಮಾತಾಡ್ಸಿದೆ, ಇನ್ನೊಬ್ರು ಸಿಗ್ಲಿಲ್ಲ. ಏನಂದ್ರೆ ಸರ್ ಎಕ್ಸಾಮ್ ಬರ್ದಿದ್ದಾದ್ಮೇಲೆ? ಅದೇ ಬಹಳ ಸಂತೋಷ ಆಯ್ತು, ಥ್ಯಾಂಕ್ಸ್ ಹೇಳಿರೋ. ಓಕೆ 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 ಸರ್. ಅಂದ್ರೆ ಆ ಸಂದರ್ಭ ಸರ್ ನೀವು ಯಾಕೆ ನಿಮ್ ಮಗಳನ್ನೂ ಕೂಡ ಕರ್ಕೊಂಡು ಹೋಗಿದ್ರಿ ಎಕ್ಸಾಮ್ ಸೆಂಟರ್ಗೆ, ಸೊ ಅವರು ಕೂಡ ಮಕ್ಕಳ ರೀತಿಯಲ್ಲಿ ಸೊ ನೀವು ಅದು ಬರ್ದು ಏನ್ ಆ ಕಷ್ಟದ ಸಂದರ್ಭದಲ್ಲಿ ನೀವು ನೆರವಾದ್ರಿ. ಅದಾದ ನಂತರ ನೀವು ಬಟ್ಟೆ ಕೊಡ್ಸ್ಬಿಟ್ಟು ತಗೊಂಡೋಗಿ ಎಕ್ಸಾಮ್ ಸೆಂಟರ್ಗೆ ಅಂದ್ರೆ ಪರೀಕ್ಷಾ ಕೇಂದ್ರ ತಗೊಂಡೋಗಿ ಬಿಟ್ರಿ. ಏನ್ ಅನ್ಸ್ತು ಸರ್ ಆ ಭಾವನೆ, ಆ ಕ್ಷಣ ನಿಮ್ಗೆ ಏನ್ ಅನ್ಸ್ತು? ಒಂದ್ ವೇಳೆ ಯಾಕಂದ್ರೆ ಒಂದ್ 5 ನಿಮಿಷ ಹೆಚ್ಚು ಕಡಿಮೆ ಆಗಿರತ್ತ, 5 ನಿಮಿಷ ವಿಳಂಬ ಆಗಿದ್ರೆ ಎಕ್ಸಾಮ್ ಬರಕ್ಕೆ ಆಗ್ತಾ ಇರ್ಲಿಲ್ಲ. ಹೌದೌದು. ಅದ ಈಗ ಆ ಪರಿಸ್ಥಿತಿ ನನಗೆ ಏನ್ ಮಾಡ್ಬೇಕು ಅಂತ ತೋಚ್ಲಿಲ್ಲ. ಮೊದ್ಲು ಹಾಸ್ಟೆಲ್ ಹತ್ರ ಹೋಗೋಣ ರೆಡಿ ಆದೆ. ಆಮೇಲೆ ಇಬ್ರು ಮಕ್ಳಿದ್ರಲ್ಲ, ಒಬ್ರು ಒಂದ್ ಕಡೆ, ಇಬ್ರು ಒಂದೇ ಹಾಸ್ಟೆಲ್ ಹೋಗ್ಬೇಕಾಯ್ತು, ಇನ್ನೊಬ್ರು ಇನ್ನೊಂದು ಹಾಸ್ಟೆಲ್ ಹೋಗ್ಬೇಕಾಯ್ತು. ಇವ್ರದ್ದೊಂದ್ ಕಡೆ ಹಾಸ್ಟೆಲ್ ಇದೆ, ಅವ್ರದ್ದು 4 ಕಿಲೋಮೀಟರ್ ದೂರ, ಇವ್ರದ್ದು 4 ಕಿಲೋಮೀಟರ್ ದೂರ, ಬೇರೆ ಬೇರೆ ಇತ್ತು. ಆಮೇಲೆ ಇಬ್ಬರನ್ನು ಟೈಮ್ ನೋಡಿ, 15 ನಿಮಿಷ ಟೈಮ್ ಇತ್ತು. ಆ ಉದ್ದೇಶದಿಂದ ನಾನು ಬೇಡ ಅಂತ ಹೇಳ್ಬಿಟ್ಟು ನಾನು ಇಮಿಡಿಯೇಟ್ ಅಂಗಡಿ ಕರ್ಕೊಂಡ್ ಬಂದೆ ಸರ್. ನೀವು ಅಲ್ಲಿ ಇದು ಹಾಸ್ಟೆಲ್ ಔಟ್ ಬರೋಷ್ಟೊತ್ತಿಗಾಗಿದ್ರೆ ಒಂದು ಅರ್ಧ ಗಂಟೆ ಮೇಲೆ ಆಗ್ಬಿಡೋದು, 30 ನಿಮಿಷ ಮೇಲೆ ಅಲ್ಲ, ಅರ್ಧ ಗಂಟೆ. ಹೌದು, ಅರ್ಧ ಗಂಟೆ ಮೇಲೆ ಆಗೋದು. ಆಮೇಲೆ ಇಬ್ಬರನ್ನ ಕರ್ಕೊಂಡು ಹೋಗೋದಾಯ್ತು ಅಷ್ಟೇ, ಇನ್ನೊಂದು ಹಾಸ್ಟೆಲ್ ಇನ್ನೊಬ್ಬನ ಕರ್ಕೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ. ಹೌದು. ಅಲ್ಲ, ಯಾಕೆಂದ್ರೆ ಅವ್ರದ್ದು ಬೇರೆ, ಅವ್ರದ್ದು ಒಬ್ಬ ಬೇರೆ ಭಾಗದಲ್ಲಿತ್ತು, ಇವ್ರದ್ದು ಬೇರೆ ಭಾಗದಲ್ಲಿತ್ತು. ಆ ಸಂದರ್ಭದಲ್ಲಿ ನೀವು ಹಂಗೆ ಮತ್ತೆ ಅಂದ್ರೆ ಆ ಸಮಯಕ್ಕೆ ಒಂದು ಒಳ್ಳೆ ಆಲೋಚನೆ ಬಂದಿದೆ. ಇಲ್ಲಾಂತ ನೀವು ಹಾಸ್ಟೆಲ್ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಬರೋ ಆಗಿದ್ರೆ ಸಂಪೂರ್ಣ ಅವರು ಪರೀಕ್ಷೆನೆ ಬರೆಯಕ್ ಆಗ್ತಾ ಇರ್ಲಿಲ್ಲ. ಹೌದು ಸರ್, ಖಂಡಿತ. ಓಕೆ. ನೀವು ಅಷ್ಟು ಬಟ್ಟೆ ಅಂಗಡಿ ಬಾಗಿಲು ತೆಗ್ದಿದ್ದು ಅಷ್ಟೊತ್ತಿಗೆ 9:30 ಇಲ್ಲ 9:09 ಇಲ್ಲ, ಅಂಗಡಿ ಓಪನ್ ಮಾಡ್ತಿರೋ ನಾನು. ಅರ್ಧ ಓಪನ್ ಮಾಡಿದ್ರು ಅಂಗಡಿ, ಆಗ್ತಾನೆ ಹೋಗಿ ಇನ್ನು ಓಪನ್ ಮಾಡ್ತಿರೋ ನಾನು ಇಮಿಡಿಯೇಟ್ ನಾನೇ ಹೋದೆ. ನಾನು ಹೋದ್ಮೇಲೆ ಅವರು ಅಂಗಡಿ ಲೈಟ್ ಹಾಕ್ಬಿಟ್ಟು ಎಲ್ಲ ಬಟ್ಟೆ ಕೊಟ್ಟು ಸರ್. ಓಕೆ 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 ಎಲ್ಲ ಏನೇನಿಲ್ಲ, ಒಂದು 5 ನಿಮಿಷ ಒಳಗಡೆ ಬಟ್ಟೆ ಪರ್ಚೇಸ್ ಮುಗ್ದೋಗ್ಬಿಡ್ದು. 3-4 ನಿಮಿಷಕ್ಕೆ ಹೋದ ತಕ್ಷಣ ಅಲ್ಲಿ ಕೈ ಸಿಕ್ಕಿದ್ದು ಯಾವ್ದು ಬೇಕೋ ತಗೊಂಡ್ರಿ ಅಂದೆ, ಬಟ್ಟೆ ಅವ್ರಿಗೆ ಯಾವ್ದು ಬೇಕೋ ಬೇಗ ತಗೊಂಡು ರೆಡಿ ಆದ್ರು ಸರ್ ಅವರು. ಬಟ್ ಇದು ತುಮಕೂರಲ್ಲಿ ನೀವೆಲ್ಲಿ ಸರ್ ವಾಸ ಇರೋಂಥದ್ದು? ನಮ್ದು ಬಂಡೇಪಳ್ಳಿ ಅಂತ ಹೇಳಿ ಸರ್, ಸಿದ್ಧಗಂಗಾ ಮಠದ ಹತ್ರ. ಅಲ್ಲಿ ನೀವು ಆ ಸಮಯದಲ್ಲಿ ಬಂದಿಲ್ಲ ಅಂದಿದ್ರೆ ಪಾಪ ವಿದ್ಯಾರ್ಥಿನಿಯರಿಗೆ ಬಹಳ ಕಷ್ಟ ಆಗ್ತಾ ಇತ್ತು. ಒಂದ್ ರೀತಿಯಲ್ಲಿ ಆಪತ್ ಬಾಂಧವ ರೀತಿಯಲ್ಲಿ ಬಂದು ನೀವು ವಿದ್ಯಾರ್ಥಿನಿಯರಿಗೆ ಸಹಾಯ ಮಾಡಿದ್ದು ನಿಜಕ್ಕೂ ಕೂಡ ಬಹಳ ಖುಷಿಯಾಗುತ್ತೆ ವೈಯಕ್ತಿಕವಾಗಿ. ಇದಾದ್ಮೇಲೆ ಪೋಷಕರು ಏನಾದ್ರು ಕೂಡ ನಿಮ್ಮನ್ನ ಸಂಪರ್ಕ ಮಾಡಿದ್ರ ಅಥವಾ ಪೋಷಕರು ಏನಾದ್ರು ಹೇಳಿದ್ರ ಸರ್? ಇಲ್ಲ, ಏನು ಪೋಷಕರೇನು ಹೇಳಿಲ್ಲ, ಪೋಷಕರೇನು ನಂಗೆ ಸಂಪರ್ಕ ಮಾಡಿಲ್ಲ ಸರ್. ಓಕೆ. ಸೊ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್? ಅಂದ್ರೆ ಒಂದು ಮಕ್ಕಳ ರೀತಿಯಲ್ಲಿ ಒಂದು ಇಬ್ರು ವಿದ್ಯಾರ್ಥಿನಿಗೆ ನೀವು ಸಹಾಯ ಮಾಡಿದ್ದು, ಅವರ ಪರೀಕ್ಷೆ ಬರಕ್ಕೆ ಸಹಾಯ ಆಗಿದ್ದು, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಲ್ಲ, ನನಗೆ ಒಂಥರ ಮಕ್ಕಳದ್ದು ಭವಿಷ್ಯ ಅಲ್ವಾ ಸರ್. ಬೇರೆ ಎಕ್ಸಾಮ್ ಆಗಿದ್ರೆ ಬೇರೆ ಟೈಮ್ ಬರ್ಬೋದಾಗಿತ್ತು. PG CET ಅಂದ್ರೆ ಅಯ್ಯೋ ವರ್ಷಕ್ಕೊಂದ್ಸರಿ ಬರುತ್ತೆ, ಮತ್ತೆ ಮುಂದಿನ ಸಾರಿ ಅವ್ರಿಗೆ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಂತ ಒಂದು ಆ ಭಾಗದಿಂದ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ಓಕೆ ಸರ್. ಯಾಕಂದ್ರೆ ಈ ಆಟೋ ಚಾಲಕರು ಅಂತಂದ್ರೆ ಒಂದ್ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ದೃಷ್ಟಿಯಿಂದ ನೋಡುವಂತದ್ದು. ಅಂದ್ರೆ ಆಟೋ ಚಾಲಕರು ನಿಮ್ಗೂ ಗೊತ್ತಿದೆ, ಬೇರೆ ಬೇರೆ ಚರ್ಚೆ ಆಗುವಂತದ್ದು ಇಂಥ ಸಂದರ್ಭದಲ್ಲಿ. ಸೊ ನೀವು ಒಂದು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ ಕರ್ಕೊಂಡ್ ಬಂದಿರೋದಿಲ್ಲ, ಅದು ಬಹಳ ಖುಷಿಯ ಸಂಗತಿ ಸರ್. ನಾನು ಇದೊಂದೇ ವಿಚಾರ ಅಲ್ಲ ಸರ್, ನನ್ನ ಆಟೋದಲ್ಲಿ ಸುಮಾರು ನನ್ನ ಬಗ್ಗೆ ಯಾವಾಗಲೂ ಪೇಪರ್ ಅಲ್ಲೆಲ್ಲ ಬತ್ತಲ್ಲ ಇರುತ್ತೆ. ನನ್ನ ಆಟೋದಲ್ಲಿ ಮೊಬೈಲ್ ಬಿಟ್ಟು ಹೋಗಿದ್ದಾರೆ, ಮೊಬೈಲ್ ಕೊಟ್ಟಿದ್ದೀನಿ, ಮತ್ತೆ ದುಡ್ಡು ಬಿಟ್ಟು ಹೋಗಿದ್ದಾರೆ, ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ಸಾಕಷ್ಟು ನನ್ನಿಂದ ತುಮಕೂರು ನಗರದಲ್ಲಿ ಸುಮಾರಷ್ಟು ಇದು ಮಾಡಿದೀನಿ ಸರ್ ನಾನು. ಅಂದ್ರೆ ಸರ್ ಈಗ ಮೊಬೈಲ್ ಕೊಟ್ಟೋದಕ್ಕೂ ಮತ್ತೆ ದುಡ್ಡು ಕೊಟ್ಟೋದಕ್ಕೂ ಕೂಡ ಅದಕ್ಕಿಂತ ಬಹಳ ಪ್ರಮುಖವಾದಂತ ಕೆಲಸ ಅಂದ್ರೆ ನಿನ್ನೆ ವಿದ್ಯಾರ್ಥಿನ ಪರೀಕ್ಷೆ ಬರೋದಕ್ಕೆ ಸಹಾಯ ಆಗಿರುವಂತದ್ದು. ಯಾಕಂದ್ರೆ ಇದು ಒಂದ್ ರೀತಿಯಲ್ಲಿ ಜೀವನದ ಪ್ರಶ್ನೆ. ಆ ಪರೀಕ್ಷೆ ಮತ್ತೊಂದು ಬಾರಿ ಬರೋದಿಲ್ಲ ಅಂತ ಪರೀಕ್ಷೆ ಇರುವಂತದ್ದು, ಅದಕ್ಕೆ ಸಹಾಯ ಮಾಡಿರುವಂತದ್ದು ನಿಜಕ್ಕೂ ಕೂಡ ಖುಷಿಯ ಸಂಗತಿ. ಹೌದು ಸರ್. ಹೌದು, ನಮ್ಗೊಂದ್ ಸ್ವಲ್ಪ ಸಮಾಧಾನ ಆಯ್ತು ಸರ್, ಯಾಕಂದ್ರೆ ಮಕ್ಕಳ ಭವಿಷ್ಯ ಅಲ್ವಾ ಸರ್. ಹೌದು ಸರ್. ಹೌದು. ನಿಮ್ಮನ್ನ ಏನು ಆಟೋ ಯಡಿಯೂರಪ್ಪ ಅಂತ ಕರೀತಾರಲ್ವಾ ಸರ್? ಹೌದು ಸರ್. ಆಟೋ ಯಡಿಯೂರಪ್ಪ ಅಂತೇಳಿ ನನ್ನ ಹೆಸರು, ನನ್ನನ್ನು ಕರೆಯೋದು ಸರ್. ನಾನು ಪ್ರತಿ ವರ್ಷ ಆಟೋ ಚಾಲಕರು ಮತ್ತು ಆಟೋ ಡ್ರೈವರ್ ಮತ್ತೆ ಇತರ ಅಸಂಘಟಿತ ಕಾರ್ಮಿಕ ಮಕ್ಕಳ ಪ್ರತಿ ವರ್ಷ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ.
ಅದ್ರ ನಿಮ್ಮ ಮತ್ತೆ ಹೆಸರು ಶಿವಶಂಕರ್ ಅಲ್ವಾ ಸರ್? ನಿಮ್ಮ ಹೆಸರು ಶಿವಶಂಕರ್ ನನ್ನ ಹೆಸರು ಶಿವಕುಮಾರ್ ಅಂತ ಯಾರು ಕರೆಯಲ್ಲ. ಶಿವಕುಮಾರ್ ಅಂತ ಯಾರಿಗೂ ಐಡೆಂಟಿಫೈ ಆಗಲ್ಲ. ಆಟೋ ಯಡಿಯೂರಪ್ಪ ಅಂದ್ರೆ ಮಾತ್ರ ಐಡೆಂಟಿಫೈ ಆಗುತ್ತೆ. ಯಾಕೆ ಸರ್ ಶಿವಕುಮಾರ್ ಹೋಗಿ ಯಡಿಯೂರಪ್ಪ ಅಂತ ಹೆಸರು ಆ ರೀತಿ ಬಂದಿರುವಂತದ್ದು? ಸರ್ ನಾನು ತುಮಕೂರು ನಾನು ಯಡಿಯೂರಪ್ಪರ ಒಬ್ಬ ಕಟ್ಟ ಬೆಂಬಲಿಗ. ಹಾ ಯ- ಯಡಿಯೂರಪ್ಪನವರ ಒಬ್ಬ ಅನುಯಾಯಿ. ಹಾ ಅವರು ಅವ್ರಿಗೋಸ್ಕರ ನಾನು ಸಿದ್ಧಗಂಗಾ ಮಠದಿಂದ ಯಡಿಯೂರು ಪಾದಯಾತ್ರೆ ಮಾಡಿದೀವಿ. ನನ್ನ ಜೊತೆಗೆ ನನ್ನ ಸಾಕಷ್ಟು ಜನ ಸ್ನೇಹಿತರು ನನ್ನ ಜೊತೆ ಕೈ ಜೋಡಿಸಿರು. ಮತ್ತೆ ನಂದು ಒಂದ್ ರೀತಿ ಯಡಿಯೂರಪ್ಪ ಅವ್ರ ತರನೇ ನಾನು ಸಮಾಜಮುಖಿ ಕೆಲಸ ಮಾಡೋದು, ನಾನು ಕಣ್ಗೇನ್ ಕಂಡು ಅದ್ರ ಬಗ್ಗೆ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು, ಅಲ್ಲಿ ಪತ್ರ ಬರೋದು, ಇದನ್ನ ಈ ತರ ರೂಢಿ ಮಾಡ್ಕೊಂಡೆ. ಇದನ್ನ ರೂಢಿ ಮಾಡ್ಸ್ಕೊಂಡದಕ್ಕೆ ಇಲ್ಲಿ ತುಮಕೂರು ನಗರದಲ್ಲಿ ಒಬ್ರು ಹಿರಿಯ ಪತ್ರಕರ್ತೊಬ್ರು ಅಯ್ಯರ್ ಅಂತ ಇದ್ದಾರೆ. ಅವರು ನನಗೆ ನಾಮಕರಣ ಮಾಡ್ರು. ಆಟೋ ಯಡಿಯೂರಪ್ಪ ಎಲ್ಲಾರಂತಲ್ಲ ಈ ಆಟೋ ಯಡಿಯೂರಪ್ಪ ಸಮಾಜಕ್ಕೆ ಹೋರಾಟಗಾರರು ಅಂತೇಳಿ. ಅದು ಸುಮಾರು ಒಂದು 13 ವರ್ಷದಿಂದ ಅದೇ ರೀತಿ ನನಗೆ ನಡ್ಕೊಂಡು ಬರ್ತಾ ಇದೆ ಸರ್. ಆಟೋ ಯಡಿಯೂರಪ್ಪ ಅಂತಾನೆ ಕರೀತಾರೆ. ಆಟೋ ಯಡಿಯೂರಪ್ಪ ಅಂತಲೇ ಕರೀತಾರೆ. ಮತ್ತೆ ನನಗೆ ಕೋವಿಡ್ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೆ ನಾನು. ಆಟೋ ಡ್ರೈವರ್ಗೆಲ್ಲ 5,000 ರೂಪಾಯಿ ಪರಿಹಾರ ಕೊಡಿ ಅಂತೇಳಿ. ಮಾನ್ಯ ಸಾಹೇಬ್ರು 5,000 ಅಂತ 3,000 ರೂಪಾಯಿ ಇವಾಗ ಆಟೋದವ್ರಿಗೆಲ್ಲ 3,000 ರೂಪಾಯಿ ದುಡ್ಡು ಅಮೌಂಟ್ ಮಾಡಿದ್ರು. ಆಟೋ ಡ್ರೈವರ್ಗೂ ಟ್ಯಾಕ್ಸಿ ಡ್ರೈವರ್ಗೆಲ್ಲ. ಸರ್ ಅದೆಲ್ಲ ನಾನು ಅವ್ರಿಗೆ ಮನವಿ ಪತ್ರ ಕೊಟ್ಟು ಮಾಡಿದ್ದೀನಿ ಸರ್. ಅದು ಸಮಾಜ ಕಾರ್ಯದ ಜೊತೆಗೆ ಸರ್ ಈಗ ನಿನ್ನೆ ವಿದ್ಯಾರ್ಥಿನ ಪರೀಕ್ಷೆ ಬರೆಯೋದಕ್ಕೆ ಸಹಾಯ ಮಾಡಿದ್ಯಲ್ಲ, ನಿಜಕ್ಕೂ ಕೂಡ ಅದು ಬಹಳ ಮೆಚ್ಚುಗೆ ಸಂಗತಿ. ಇದೇ ರೀತಿ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಫೆಡರಲ್ ಕರ್ನಾಟಕ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.